ಓ ಓ ಓ ಏನ್ ಬ್ರೋ ಓ ಕ್ರೇಜಿಯಾಗಿ ಬಂತು. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಸ್ವಾಗತ. ಸೊ ಇವತ್ತು ನಾವು ಹೊಸಕೋಟೆಗೆ ಬಂದಿದ್ದೀವಿ. ಇನ್ನೊಂದು ಫ್ಯಾನ್ ವಾರ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಕಂಪೇರ್ ಮಾಡ್ತಾ ಇದ್ದೀವಿ. ಏನೇನು ಅಂದರೆ ಹೊಸಕೋಟೆ ಮನಿ ದಮ್ ಬಿರಿಯಾನಿ ವರ್ಸಸ್ ಆನಂದ್ ದಮ್ ಬಿರಿಯಾನಿ. ಎರಡರಲ್ಲಿ ಯಾವ್ದು ಚೆನ್ನಾಗಿರುತ್ತೆ? ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ಹೇಳಿ. ಪಕ್ಕ ಇಟ್ಕೊಂಡು ತಿಂದಾಗ ಹೆಂಗಿರುತ್ತೆ ಟೇಸ್ಟ್ ಡಿಫ್ರೆನ್ಸು ಅಂತ ನೋಡೋಣ. ಈಗ ಫಸ್ಟು ಮಣಿ ದಮ್ ಬಿರಿಯಾನಿ ಹತ್ರ ಬಂದಿದ್ದೀವಿ, ಯಾಕಂದರೆ ಇಲ್ಲಿ ಬೇಗ ಖಾಲಿ ಆಗ್ಬಿಡುತ್ತೆ. ಸೊ ಹೊಸಕೋಟೆಯ ಮೊದಲ ಬಿರಿಯಾನಿ ಸೆಂಟರ್. ಸೊ ತುಂಬ ವರ್ಷಗಳ ಹಿಂದೆ ವೀಡಿಯೋ ಮಾಡಿದ್ವಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅಲ್ಲೊಂದ್ಸರಿ ಚೆಕ್ ಮಾಡಿ. ಈಗ ತುಂಬ ಲೇಟ್ ಮಾಡಿದ್ರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಒಂದು ಪಾರ್ಸಲ್ ಎತ್ಕೊಂಬೋಣ. ಸೊ ನೀಟಾಗಿ ಎರಡು ಕಡೆಯೂ ಪಾರ್ಸಲ್ ತೊಗೊಂಡು ಬಂದ್ವಿ. ಸ್ವಲ್ಪ ಬೆಳಗ್ಗೆ ಬಂದಿದೆ. ಇಲ್ಲೊಂದು ಕಡೆ ನಮ್ಮ ಸೋಮವಾರ ಕರ್ಕೊಂಡು ಬಂದಿದ್ದಾರೆ. ಕೆರೆ, ದೊಡ್ಡದಾದ ಕೆರೆ, ಒಳ್ಳೆ ವ್ಯೂ ಇದೆ. ಗಾಡಿ ಹಾಕಿದ್ದೀವಿ, ಗಾಡಿ ಮೇಲೆ 2 ಪಾರ್ಸಲು ಇದೆ. ಇದು ಆನಂದ್ ದಮ್ ಬಿರಿಯಾನಿ, ಇದು ಮಣಿ ದಮ್ ಬಿರಿಯಾನಿ. ಈಗ ನೀಟಾಗೆ ಪ್ಲೇಟು ಅವ್ರ ಹತ್ರ ನೀಸ್ಕೊಂಡು ಬಂದಿದ್ದೀವಿ. ಬಡಿಸ್ಕೊಂಡು ಬೇಗ ತಿನ್ಬಿಡೋಣ. ರಿಸಲ್ಟು ನೀಟ್ ಕರೆಕ್ಟಾಗಿ ಗೊತ್ತಾಗಬೇಕು ಅಂದರೆ ಬೇಗ ಬೇಗ ತಿನ್ನಬೇಕು, ಇಲ್ಲ ತಣ್ಣಗಾಗ್ಬಿಟ್ರೆ ಸ್ವಲ್ಪ ಫ್ಲಕ್ಚುಯೇಟ್ ಆಗುತ್ತೆ. ಸೊ ಬನ್ನಿ ಫಸ್ಟ್ ಬಡಿಸ್ಕೊಳ್ಳೋಣ. ಸೊ ಪ್ಯಾಕಿಂಗ್ ಈ ಥರ ಬರುತ್ತೆ. ಒಳಗಡೆ ಎಕ್ಸ್ಟ್ರಾ ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಆನಂದ್ ದಮ್ ಇಲ್ಲ ದಮ್ ಬಿರಿಯಾನಿ ರೀ, ಗೊತ್ತು ರೀ. ಆನಂದ್ ದಮ್ ಬಿರಿಯಾನಿಯ ಮಟನ್ ಬಿರಿಯಾನಿ. ಇದು ಮುಚ್ಚಲ ಪ್ರೆಸ್ ಮಾಡಿ ಹಾಕೋರೆ ಐಟಮ್ ಒಳಗಡೆ ಅಂದರೆ ಅದು ಓಪನ್ ಆಗಿ ಬಿಚ್ಕೊತಾ ಇದೆ. ನಲ್ಲಿ ಮೂಳೆ ಈ ಕ್ವಾಂಟಿಟಿ ಬರುತ್ತೆ. ಎಷ್ಟು? 750 ml ನಾರ್ಮಲ್ ಎಲ್ಲ ಇದರಲ್ಲಿ ಕೊಡ್ತಾರಲ್ಲ ಆ ಥರ. ಬಟ್ಟು ನಾವು ನೋಡ್ತಾ ಇದ್ವಿ ಹಾಕೋದು, ಹಾಕ್ಕೊಂಡು ಒತ್ತಾಯಿದ್ರು ರೈಸ್ನ. ಕೇಕ್. ಈಗ ಮಣಿ ದಮ್ ಬಿರಿಯಾನಿ ಅನ್ಬಾಕ್ಸಿಂಗ್ ಮಾಡೋಣ. ಪ್ಯಾಕಿಂಗ್ ಈ ಥರ ಇರುತ್ತೆ. ಪ್ಲೇಟು ಒಂದು ಅಲ್ಲೇ ಈಸ್ಕೊಂಬಂದ್ವಿ, ಎಕ್ಸ್ಟ್ರಾ ಪ್ಲೇಟು. ಓಹೋ ಊದ್ಕೊಂಬಿಟ್ಟೈತೆ ಮೇಲ್ಗಡೆ ಮುಚ್ಚಲ. ಪ್ರೆಸ್ ಮಾಡಿ ಹಾಕಿದ್ದಾರೆ. ಎಷ್ಟು ml? 750 ml ಸ್ಟ್ಯಾಂಡರ್ಡ್. ಬಟ್ ಸ್ವಲ್ಪ ಕ್ವಾಂಟಿಟಿ ನಾರ್ಮಲ್ ಎಲ್ಲ ರೆಸ್ಟೋರೆಂಟ್ಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇಲ್ಲಿ ಹೊಸಕೋಟೆನಲ್ಲಿ. ಯಾಕಂದರೆ ಪ್ರೀತಿಯಿಂದ ಅಮ್ಕಿ ಹಾಕಿರ್ತಾರೆ. ಒಳಗಡೆ ಒಂದು ನಲ್ಲಿ ಮೂಳೆ ಬಂಗಾರದಂಗಿದೆ, ದಬಾ ಕೊಡುವ. ಆಮೇಲೆ ಇನ್ನೊಂದು ಮೊಸರು ಬಜ್ಜಿ ಈ ಥರ ಕೊಡ್ತಾರೆ ಅಷ್ಟೇ. ಒಂದು ಕಂಟೈನರ್ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಎಷ್ಟು ಸಲ ಹೊಸಕೋಟೆ ಬಿರಿಯಾನಿ ತಿಂದಿದ್ದೀವಿ, ಮಣಿ ಆಗಿರ್ಬೋದು, ಆನಂದ್ ಆಗಿರ್ಬೋದು. ಈ ಥರ ಡಿಫ್ರೆನ್ಸ್ ಇದೆ ಕಲರಲ್ಲಿ ಅಂತ ಪಕ್ಕ ಇಟ್ಕೊಂಡು ನೋಡಿದಾಗೆ ಗೊತ್ತಾಗಿತ್ತು. ಸೊ ನಾರ್ಮಲಾಗೆ ಎರಡು ಸಪ್ರೇಟ್ ತಿಂದಿದ್ದೀವಲ್ಲ, ಸಿಮಿಲರ್ ಆಗಿದೆ. ಒಂದಲ್ಲಿ ಸ್ವಲ್ಪ ಮಸಾಲೆ ಜಾಸ್ತಿ, ಒಬ್ಬರು ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿರ್ತಾರೆ, ಒಬ್ಬರು ಲೈಟಾಗಿ ಮಾಡಿರ್ತಾರೆ ಅನ್ನೋ ಟೇಸ್ಟ್ ಡಿಫ್ರೆನ್ಸ್ ಮಾತ್ರ ಗೊತ್ತಿತ್ತು. ಕಲರಲ್ಲೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಈಗಲೇ ಗೊತ್ತಾಗಿತ್ತು ಪಕ್ಕ ಇಟ್ಕೊಂಡು ಆಡಿದಾಗ. ಸೊ ಈ ಕಂಪ್ಯಾರಿಸನ್ ವೀಡಿಯೋನಲ್ಲಿ ಅದೇ ಸ್ಪೆಷಲ್ಲು. ಪಕ್ಕ ಇಟ್ಕೊಂಡಾಗ ಬೇಜಾನ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ರೀಸೆಂಟಾಗಿ ಚಿಲ್ಲಿ ಚಿಕನ್ ಮಾಡಿದ್ವಿ, ಅದರಲ್ಲೂ ಅಷ್ಟೇ. ಎಲ್ಲ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಚಿಲ್ಲಿ ಚಿಕನ್ ಸೇಮ್ ತಾನೇ, ನಂದಿನಿ ಮತ್ತು ನಂದನ ಸೇಮ್ ಅಲ್ವಾ ಅಂದ್ಕೊಂಡ್ರೆ ಅದರಲ್ಲೂ ಕಲರ್ ಡಿಫ್ರೆನ್ಸು, ಟೇಸ್ಟು ಬೇಜಾನ್ ಅಜಗಜಾನ್ ಥರ ಇರುತ್ತೆ ವ್ಯತ್ಯಾಸ. ಸೊ ಈಗ ನಮ್ಮ ಜೊತೆ ಇದನ್ನು ಕಂಪೇರ್ ಮಾಡೋದಕ್ಕೆ 4 ಜನ ಇದ್ದಾರೆ. ಸೊ ಹರ್ಷ ಅವ್ರು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ, ಈ ಕಡೆ ಸೋಮು ಅವರಿದ್ದಾರೆ, ಆ ಕಡೆ ಗಗನ್ ಅವರಿದ್ದಾರೆ. ಸೊ ಎಲ್ಲರೂ ತಿಂದ್ಬಿಟ್ಟು ನೋಡೋಣ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೆ ಅಂತ. ಸೊ ಫಸ್ಟು ಯಾವ್ದು ತಿನ್ನೋಣ? ಮಣಿ ತಿನ್ನೋಣ, ಯಾಕಂದರೆ ಹೊಸಕೋಟೆಯ ಫಸ್ಟ್ ಬಿರಿಯಾನಿ. ಮಣಿ ದಮ್ ಬಿರಿಯಾನಿನ ಟೇಸ್ಟ್ ಮಾಡೋಣ. ಬನ್ನಿ ಬ್ರೋಸ್, ಟ್ರೈ ಮಾಡಿ, ಕೈ ಹಾಕಿ. ಕ್ವಾಂಟಿಟಿ ಎಲ್ಲ ಮಸ್ತಾಗಿದೆ. ರೈಸ್ ನೋಡಿ, ಬಾಸ್ಮತಿ ರೈಸು ಮತ್ತು ಎಲ್ಲ ರೈಸು ಮಿಕ್ಸ್ ಆಗಿದೆ.
ಇವತ್ತು ಕಡೆ ಹಾಕಿ ನಾನು ಇತ್ತು ಕಡೆ ಹಾಕ್ತೀನಿ ಎಲ್ಲೇ ಕೈ ಹಾಕಿರೋ ಪೀಸ್ ಸಿಗ್ತಾ ಇದೆ ರೈಸ್ ಜೊತೆ. ಈ ಸಣ್ಣ ವೆದರ್ಗೆ ಬಿಸಿ ರೈಸ್ ಮುಟ್ತಾ ಇರೋದು ನಚ್ಚಿಗಾಗ್ತಾಯಿದೆ. ಚಿಯರ್ಸ್. ತಿಂದಿದ ತಕ್ಷಣ ಕಿಕ್ಕು. ಆ ಖಾರ ಈ ಚಳಿಗೆ ಫುಲ್ ಮಸಾಲ ಭರಿತವಾಗಿ ಮಟನ್ ಫ್ಲೇವರು ಅದ್ಭುತ. ಇದು ಕ್ವಾಂಟಿಟಿ ಸೂಪರ್ ಇದೆ. ಪ್ಲೇಟ್ ಸ್ವಲ್ಪ ದೊಡ್ಡದು ಕೊಡಬೇಕು. ಸ್ವಲ್ಪ ಪ್ಲೇಟ್ ದೊಡ್ಡದು ಕೊಟ್ಟರೆ ಆರಾಮ್ ಕಂಫರ್ಟಬಲ್ ತಿನ್ಬೋದು. ಇದು ಅಂದರೆ ಅವರು ತುಂಬಿಸ್ಕೊಡ್ತಾ ಇರ್ತಾರೆ ಅಲ್ಲಿ ತಿನ್ನೋರ್ಗು ಎಲ್ಲ ಚಲ್ಲೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಖಾರ ಹೊಡಿತಾ ಇದ್ದಾರಾ? ಖಾರ. ನಾನು ಮಣಿ ಬಿರಿಯಾನಿ, ಈ ಹೊಸಕೋಟೆ ಬಿರಿಯಾನಿಯಲ್ಲಿ ಮಣಿ ಬಿರಿಯಾನಿ ಇದೊಂದು ಇಷ್ಟು ಖಾರ ಇರುತ್ತೆ. ಇದು ಖಾರ ಕಂಪೇರ್ ಮಾಡಿದ್ರೆ ಮಣಿ ಬಿರಿಯಾನಿನೇ ಖಾರ ಅನ್ನೋದು. ಮಸಾಲೆ ಜಾಸ್ತಿ, ಖಾರ ಜಾಸ್ತಿ. ನಾನು ಹೇಳಿದ ಸ್ಟಾರ್ಟಿಂಗಲ್ಲೇ ಮಸಾಲೆ ಒಂದು ಬಿರಿಯಾನಿ ಮಸಾಲೆ ಜಾಸ್ತಿ, ಒಂದು ಬಿರಿಯಾನಿ ಸಟಲಾಗಿರುತ್ತೆ ಅಂತ. ಇವ್ರದ್ದೆ ಮಸಾಲೆ ಖಾರ ಸ್ವಲ್ಪ ಜಾಸ್ತಿ. ಪೀಸಸ್ ಮಾತ್ರ ಸೂಪರಾಗಿ ಬೆಂದೋಗಿದೆ. ಎಲ್ಲಿ ಬ್ರೋ ಮುರಿರಿ ನೀವು? ನೋಡಿ ನಂದು ಸುಮ್ಮನೆ ಹಿಂಗೆ ಅಂದರೆ ನೋಡಿ ಹಿಂಗೆ ನೋಡಿ ಬೋನ್ಲೆಸ್. ನಾವು ಬೋನ್ ತಗೊಬಿಟ್ಟಿದ್ದೀವಿ. ನಲ್ಲಿ ಮೂಳೆ. ಚಿಯರ್ಸ್. ಮಸಾಲೆ ಹೊಡೆದಿಲ್ಲ. ಅದ್ಭುತ. ನೀನು ನಿಲ್ಸೋದೇ ಬೇಡ, ಮಾತಾಡೋದೇ ಬೇಡ, ತಿಂತಾರಣ ಸುಮ್ಮನೆ ಅಂತ ಹಿಂಗೆ ಅನಿಸ್ತದೆ. ಸ್ವಲ್ಪ ಜಾಸ್ತಿನೇ ಬೆಂದಿದೆ ಅನ್ಬೋದು. ಇವ್ರು ಎಳೆ ಮಟನ್ ಎಲ್ಲ ಹಾಕೋದೇ ಇಲ್ಲ ಇಲ್ಲಿ ಹೊಸಕೋಟೆನಲ್ಲಿ. ಎಲ್ಲನೂ ಸ್ವಲ್ಪ ಬಲ್ತಿರೋ ಕುರಿನೇ ಹಾಕೋದು. ಯಾಕಂದರೆ ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಎಲೆದೆಲ್ಲ ಹಾಕ್ಬಿಟ್ರೆ ಪೀಸಸ್ಸೇ ಸಿಗೋಲ್ಲ. ಅದು ಹೆಂಗೆ ಬೆಂದೋಗಿದೆ ನೋಡಿ, ಅದ್ಭುತ. ಫುಲ್ಲು ಫ್ಲೇವರ್ಸ್ ಎಲ್ಲ ಬರ್ಸ್ಟ್ ಆಗುತ್ತೆ ಬಾಯಲ್ಲಿ. ಓ ಓ ಓ ಏನ್ ಬ್ರೋ, ಓ ಕ್ರೇಜಿಯಾಗಿ ಬಂತು. ಓಯ್ ಯಾವ್ಯಾವ ಕೆಳಗಡೆ ಎಸ್ ನಮ್ಮೇಲೆ ಬಿದ್ದು ಒದ್ದಾಡ್ತವೆ. ನಲ್ಲಿ ಒಳಗಡೆ ಅದು ತೆಗೆಯೋದೊಂದು ಕಲೆ. ಅದು ಎಲ್ಲರಿಗೂ ಬರಲ್ಲ. ಅದು ಸರಿಯಾಗಿ ಬಂದಿದ್ದು. ನೀವು ಚೆನ್ನಾಗಿ ತೆಗೆದ್ರಿ. ಒಟ್ಟಿಗೆ ಜ್ಯೂಸಿ ಆಗಿತ್ತು, ಬಂದ್ಬಿಡ್ತು. ಹಿಂದೆ ಓಪನ್ ಮಾಡಿದ್ರು, ಅದಕ್ಕೆ ಬೇಗ ಬಂದ್ಬಿಡ್ತು. ಇದನ್ನ ತಿಂತಾ ಇವಿ. ತಣ್ಣಗಾಗ್ಬಿಡುತ್ತೆ. ಬಿಸಿ ಕಮ್ಮಿ ಆಗಿ ಮುಂಚೆ ಆನಂದ್ ಹಾಕೊಂಬಿಡೋಣ. ಸೈಡ್ ಹೋಗ್ಲಿ, ಆನಂದ್ ಬರಲಿ. ಈಗ ಆನಂದ್ ದಮ್ ಬಿರಿಯಾನಿಗೆ ಹೋಗುವ ಸಮಯ. ಸೇಮ್ ಕ್ವಾಂಟಿಟಿ, ಒಂದು ರಾಶಿ ಪ್ಲೇಟ್ ದೊಡ್ಡದಾಗಿದೆ. ಈ ಥರ ಕೊಟ್ಟರೆ ಚಂದ. ರೈಸು ಕಲರ್ ನೋಡ್ಬೋದು. ಆಮೇಲೆ ಇದರಲ್ಲೂ ಅಷ್ಟೇ ಒಂದು 2-3 ಥರ ಅಕ್ಕಿನ ಮಿಕ್ಸ್ ಮಾಡ್ತಾರೆ. ಹಿಂಗೆ ತೆಗೆದು ಇಟ್ಟಿದ್ದೆ. ಈ ಕ್ಲೈಮೇಟ್ಗೆ ಮೇಲ್ಗಡೆ ಎಲ್ಲ ತಣ್ಣಗಾಗ್ಬಿಡುತ್ತೆ, ಒಳಗಡೆ ಬಿಸಿ ಇದೆ. ಸೊ ಅದಕ್ಕೋಸ್ಕರ ಎಲ್ಲ ತೆಗ್ಬಿಟ್ಟು ಒಳಗಡೆಯಿಂದ ಎತ್ಕೊಳ್ಳೋಣ ಪೀಸು. ಇಲ್ಲಿ ಎತ್ಕೊಳ್ಳೋಣ ರೈಸು. ಲೆಕ್ಕಾಚಾರ ಏನಾದ್ರು ಮಾಡ್ತೀರಾ? ಪೀಸ್ ಇಲ್ಲ, ರೈಸ್ ಫಸ್ಟ್ ತಿನ್ಬಿಡೋಣ. ಅಲ್ಲ ಪೀಸ್ ಲೆಕ್ಕಾಚಾರ. ಪೀಸ್ ಲೆಕ್ಕನ ಮಾಡೋಣ. ಇಲ್ಲೆಲ್ಲ ಪೀಸ್ ಎಲ್ಲ ಯಥೇಚ್ಛವಾಗಿ ಹಾಕ್ತಾರೆ. ಎಲ್ಲ ಯಾವುದೇ ರೆಸ್ಟೋರೆಂಟ್ಗೆ ಹೋದ್ರೂ 280 ರೂಪಾಯಿ ತೊಗೊಂತಾರೆ. 280 ರೂಪಾಯಿ ತೊಗೊತಾರೆ. ಯಾವ್ದು ಜನ ಅಷ್ಟೇ. ಆಮೇಲೆ ಸೈಜ್ ಅಲ್ಲ. ಇಲ್ಲಿನಾ? ಚೇರ್ಸ್. ಇದೇ ಡಿಫ್ರೆನ್ಸು. ಅದು ತಿಂದಿದ ತಕ್ಷಣ ಹೊಡಿತು ಕಿಕ್ಕು. ಇದು ಬರಲ್ಲ ಆ ಥರ. ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಲೈಟಾಗಿ ಫೀಲ್ ಆಗುತ್ತೆ. ಅದು ಮಸಾಲೆ ಬರೀತು ಹೋಗಿ ಖಾರ ಹೋಗಿ ಫುಲ್ಲು ಹೊಡಿಯುತ್ತೆ, ಸರಿಯಾಗಿ ಹೊಡಿಯುತ್ತೆ. ಆ ಥರ ತಿನ್ನೋರ್ಗೆ ಅದು ಇಷ್ಟ ಆಗುತ್ತೆ. ಇದು ಲೈಟ್ ಈಟರ್ಸ್. ಒಂದು ಸ್ವಲ್ಪ ಈ ಅರಿಶಿನ ಫ್ಲೇವರು ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಮೇ ಬಿ ಇವತ್ತು ಹಂಗಾಗಿದೆಯಾ, ಅದರಿಂದನೇ ಯೆಲ್ಲೋ ಕಲರ್ ಮೋಸ್ಟ್ಲಿ ಅರಿಶಿನ ಫ್ಲೇವರು ಸ್ವಲ್ಪ ಅನಿಸ್ತಾ ಇದೆ ಇವತ್ತು. ಇದು ಮಣಿ ಬಿರಿಯಾನಿ ಬಂದು ರೈಸ್ ಅದು ಸ್ವಲ್ಪ ಮುದ್ದು. ಹೌದು, ಮುದ್ದೆ ಅನ್ಸುತ್ತೆ. ಸೊ ಇದು ಆನಂದ್ ಬಿರಿಯಾನಿ ಉದ್ರುದ್ರಾಗಿರುತ್ತೆ. ಪೀಸ್ಗಳು ನನಗಂತೂ ಆ ಚರ್ಬಿ ಮಿಕ್ಸ್ ಮಾಂಸನೇ ಸಿಕ್ಕಿದೆ. ಇದು ಚರ್ಬಿ ಮಿಕ್ಸ್ ಇಲ್ಲ, ಮಾಂಸ ಸಿಕ್ಕೈತೆ. ಮಾಂಸ ಮೂಳೆಯಿಂದ ಈಸಿಯಾಗಿ ಬಂದ್ಬಿಡ್ತು. ಈಸಿಯಾಗಿ ಬಿಡ್ತಾರೆ. ಇದು ಅಷ್ಟೇ, ಇವರು ಅಷ್ಟೇ ದೊಡ್ಡ ಕುರಿನೇ ಹಾಕೋದು, ಬಲ್ತಿರೋದು. ಬಟ್ ಚೆನ್ನಾಗಿ ಬೇಯಿಸಿರ್ತಾರೆ, ಆದ್ದರಿಂದ ಅದು ಬೆಂದೋಗಿರುತ್ತೆ. ಅವಳೇ ತಿಂದಿದ್ದು ಪೀಸ್ಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಸ್ವಲ್ಪ ಆಡಿದೆ. ಬಟ್ ಮಟನ್ ಫ್ಲೇವರ್ ಎಲ್ಲ ಮಾತಾಡೋಂಗೆ ಇಲ್ಲ. ಆದರೂ ಮಟನ್ ಫ್ಲೇವರು ಅಷ್ಟೇ ಸರಿಯಾಗಿತ್ತು. ಇದು ಅಷ್ಟೇ ಮಟನ್ ಫ್ಲೇವರ್ ಸೂಪರ್. ಖಾರ ಲೇಟಾಗೆ 3-4 ತುತ್ತಾಯ್ತಲ್ಲ. ಈಗ
ಈಗ ಖಾರ ಫೀಲ್ ಆಗ್ತಿದೆ ಏನು ಬ್ರೋ ಹೆಂಗಿದೆ ನೀವು ಹೇಳ್ಬೇಕೀಗ ಅದು ಖಾರ ಇತ್ತಲ್ಲ ಫಸ್ಟ್ ಅದಕ್ಕೆ ಸ್ವಲ್ಪ ಫಸ್ಟ್ ಬೈಟ್ ಮೈಲ್ಡ್ ಅನ್ಸಿದೆ ಆಮೇಲೆ ತಿಂತ 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 ಇದು ನಾರ್ಮಲ್ ಅನ್ಸುತ್ತೆ ಈಗ ಹರ್ಷ ಅವರು ತಿಂದ್ಬಿಟ್ಟು ಎರಡೂ 4 ಜನನು ಯಾರಿಗೆ ಯಾವ್ದು ಇಷ್ಟ ಜಾಸ್ತಿ ಅಂತ ಹೇಳುವ ಸಮಯ ಕಾಂಟ್ರವರ್ಸಿಗೆ ಬರೋಣ ಘಮ 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 ಅಂತದೆ ಕೈಗಳು ಮಾಂಸ ಮಾಂಸ ಸೊ ಫೈನಲ್ ಆಗಿ ಈಗ ಕಾಂಟ್ರವರ್ಸಿ ಯಾರ್ದು ಚೆನ್ನಾಗಿದೆ ಏಯ್ ಯಾವ ಚೆನ್ನಾಗಿತ್ತ ಎರಡು ತಿಂದಲ್ಲ ನನ್ನ ಕಡೆ ಬಂದರೆ ಮಣಿ ಅವ್ರ ಕಡೆ ಅದು ಬೈಕೊಂತದೆ ನನ್ನ ಮಕ್ಕಳ ಬರೀ ಮೂಳೆ ಹಾಕ್ಬಿಟ್ಟು ಏನು ಟೇಸ್ಟ್ ಕೇಳ್ತೀರ ಸೊ ಏನು ಬ್ರೋ ಇವಾಗ ನಾನು ಹೇಳೋದಕ್ಕಿಂತ ಮುಂಚೆ ಅವರಿಬ್ಬರು ಕೇಳ್ಬಿಡೋಣ ಸೋಮವಾರೇ ಹೇಳಿ 40 ರೂಪಾಯಿಂದ ತಿಂತಾ ಇದ್ದೀನಿ ಬಿರಿಯಾನಿ ನಾನು ಸುಮಾರು ಒಂದು 15 ವರ್ಷದಿಂದನೂ ಬಿರಿಯಾನಿ ತಿಂತಾ ಇದ್ದೀನಿ ಸೊ ಎರಡರಲ್ಲೂ ಚೇಂಜಸ್ ಮಾಡ್ಕೊಂಡು ಬಂದಿದ್ದಾರೆ ಕೆಲವ್ರಿಗೆ ಮಣಿ ಬಿರಿಯಾನಿ ಅಂತ ಹೇಳಿದ್ರೆ ಮಣಿ ಬಿರಿಯಾನಿ ಏನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕ್ವಾಂಟಿಟಿ ಆಗಿರ್ಬೋದು ಸ್ಪೈಸಿನೆಸ್ ಆಗಿರ್ಬೋದು ಬಟ್ ಹೆಸರು ಆಗಿದೆಯಲ್ಲ ಅದೊಂಥರ ಜನಕ್ಕೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಏನೋ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕಾಲು ಸೂಪ್ ಎಲ್ಲ ಸಿಗುತ್ತೆ ಕಾಲು ಸೂಪು ಬೇರೆ ಎಲ್ಲ ಸಿಗ್ತಿತ್ತು ಇಲ್ಲಿ ಆನಂದ್ ಬಿರಿಯಾನಿಯಲ್ಲಿ ಸೊ ಇದೇ ಫ್ಲೇವರೇ ಬೇರೆಯವ್ರಿಗೆ ಇಷ್ಟ ಆಗುತ್ತೆ ಸೊ ಒಂದು ಕ್ಯಾಟಗರಿಗೆ ಅದಿಷ್ಟ ಆದರೆ ಇನ್ನೊಂದು ಕ್ಯಾಟಗರಿಗೆ ಇದು ಇಷ್ಟ ಆಗುತ್ತೆ ಅದು ಗೊತ್ತದು ಅದು ಗೊತ್ತು ಹೊಸಕೋಟೆ ಬಿರಿಯಾನಿ ಅಂದರೆ 50-50 ಐತೆ ಕಮೆಂಟ್ಗಳಲ್ಲೇ ನೋಡ್ಬೋದು ಆನಂದ್ ವಿಡಿಯೋ ಮಾಡ್ತೀವಾ ಹೊಸಕೋಟೆ ಯಾವ್ದನ್ನ ಮಾಡಲಿ ಇವಾಗ ಆನಂದ್ ಮಾಡಿರ್ತೀವಿ ಅಂದ್ಕೊಳ್ಳಿ ಕಮೆಂಟ್ ಫುಲ್ಲು ಬರೀ ಚೆನ್ನಾಗಿಲ್ಲ ಮಣಿ ಸೂಪರ್ ಅಂತಲೇ ಕಮೆಂಟ್ಸ್ ಬರ್ತದೆ ಆಯಿತಾ ಮಣಿದು ಮಾಡಿದೀವಾ ಆ ಕಮೆಂಟ್ಸ್ ಹೋಗಿ ಒಂಚೂರು ಚೆನ್ನಾಗಿಲ್ಲ ಆನಂದೇ ಸೂಪರ್ ಅಂತ ಅದ್ರಲ್ಲಿ ಬರುತ್ತೆ ಅಕ್ಷಯ್ ಮಾಡ್ತೀವಾ ಅದ್ರ ಬಗ್ಗೆ ಫ್ಯಾನ್ಸ್ ಯಾರು ಕಮೆಂಟ್ ಮಾಡಲ್ಲ ಆಪೋಸಿಟ್ ಅವ್ರು ಮಾಡ್ತಾರೆ ಆ ಬಿರಿಯಾನಿ ಚೆನ್ನಾಗಿದೆ ಈ ಬಿರಿಯಾನಿ ಚೆನ್ನಾಗಿದೆ ಅಂತ ರಾಜ್ ಮಾಡ್ತೀವಾ ರಾಜೆಲ್ಲ ಚೆನ್ನಾಗಿಲ್ಲ ಇದನ್ನ ಟ್ರೈ ಮಾಡಿ ಅಂತಾರೆ ಅದೆಲ್ಲ ಅದನ್ನ ಟ್ರೈ ಮಾಡಿ ಅಂತಾರೆ ಮಧ್ಯರಾತ್ರಿ ಹೋಗ್ಬಿಟ್ಟು ಅಂತ ಬಿರಿಯಾನಿ ತಿನ್ನೋ ಶೋಕಿ ಬೇಕಾ ಸೊ ಎಲ್ಲದಕ್ಕೂ ಅದೇ ಕಮೆಂಟ್ಸೇ ಬರೋದು ಬಟ್ ಅಲ್ಲಿ ಹೋದಾಗೆಲ್ಲ ಕ್ಯೂ ನಿಂತಿರ್ತಾರೆ ಜನ ಅಲ್ಲಿ ತಿಂತಾ ಇರ್ತಾರೆ ಪಾರ್ಕಿಂಗ್ ಇಲ್ಲ ಅಂತ ಇರ್ತಾರೆ ಕಿತ್ತಾಡ್ಕೊಂಡು ತಿಂತಾರೆ ಹೋಗಿ ವಾಪಸ್ ಬರ್ತಾ ಇರ್ತಾರೆ ಸೊ ಯಾವುದನ್ನು ನೋಡಬೇಕು ಕಮೆಂಟ್ಸ್ನ ನಂಬಬೇಕಾ ಅಲ್ಲಿ ಬಂದು ಟೇಸ್ಟ್ ಮಾಡಿ ನೋಡಬೇಕಾ ನೀವೇ ಬಂದು ಟೇಸ್ಟ್ ಮಾಡಿ ಒಬ್ರೊಬ್ಬರು ಟೇಸ್ಟ್ ಒಂಥರ ಅವ್ರು ಹೇಳ್ದಂಗೆ ಒಬ್ರಿಗೂ ಒಂದೊಂದು ಇಷ್ಟ ಆಗುತ್ತೆ ಸೊ ಈಗ ಅದು ಬಿಡಿ ನಿಮ್ಗೇನು ಇಷ್ಟ ಆಯಿತು ಎಲ್ಲರಿಗೂ ಅಷ್ಟೇ ಬಿರಿಯಾನಿ ಹೆಂಗ್ ತಿನ್ಬೇಕು ಅಂತ ಹೇಳಿದ್ರೆ ದಮ್ ತೆಗೆದೆ ಒಂದು ಅರ್ಧ ಮುಕ್ಕಾಲ್ ಅವರಲ್ಲಿ ಬಿರಿಯಾನಿ ತಿನ್ಬೇಕು ಆವಾಗಲೇ ಬಿರಿಯಾನಿ ಮಜಾ ಸೊ ಬೆಳಗಿನ ಬಿರಿಯಾನಿಗಳು ನೀವು ಬಂದಾಗ ಎರಡು ಏನಕ್ಕೆ ಇಷ್ಟ ಆಗುತ್ತೆ ಅಂದ್ರೆ ದಮ್ ತಕ್ಷಣ 1 ಅವರ್ ಎಲ್ಲ ಖಾಲಿ ಆಗುತ್ತಲ್ಲ ಸೊ ಎರಡೂ ಟೇಸ್ಟ್ ಸಿಕ್ಬಿಡ್ತದೆ ಸೂಪರ್ ಆಗುತ್ತೆ ಆಯ್ತು ಇವಾಗ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಹೇಳಿ ಎರಡರಲ್ಲಿ ನನಗೆ ಆನಂದ್ ಮತ್ತೆ ಅದು ತಿಂದೆ ನನಗೆ 50-50 ಇದು ಸೊ ಇದರಲ್ಲಿ ಒಂದು ಸ್ವಲ್ಪ ಪೀಸ್ ಜಾಸ್ತಿ ಬಂದಿತ್ತು ಏನೋ ನಿಮ್ಮ ಪ್ರೀತಿ ಜಾಸ್ತಿ ಇತ್ತು ಗೊತ್ತಿಲ್ಲ ಮನೆಯಲ್ಲಿ ನೋಡ್ಬಿಟ್ಟು ಒಳಗಡೆಯಿಂದ ಹಾಕೊಂಡ್ಬಂದ್ರು ಅದನ್ನ ಸೊ ಇಲ್ಲಿ ಹೋದ್ರಿ ಇಲ್ಲಿ ಸ್ವಲ್ಪ ರಿನೋವೇಟ್ ಮಾಡ್ತಾ ಇದ್ರು ಸ್ವಲ್ಪ ಈ ಕಡೆಯಿಂದ ಕೊಟ್ರು ನಮಗೆ ಅದು ಖಾರ ತಿಂದಾದ್ಮೇಲೆ ಸ್ವಲ್ಪ ಖಾರ ಕಡಿಮೆ ಅನಿಸ್ತು ಬಿಟ್ರೆ ಅದು ಸ್ವಲ್ಪ ಮುದ್ದಿತ್ತು ಸ್ವಲ್ಪ ಉದ್ರಿತ್ತು ರೈಸ್ ಪೀಸು ಅದು ಸ್ವಲ್ಪ ಜಾಸ್ತಿ ಬೆಂದಿತ್ತು ಸ್ವಲ್ಪ ಜಾಸ್ತಿ ಇತ್ತು ಇದು ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇತ್ತು ಯಾವ್ದು ಇಷ್ಟ ಆಯ್ತು ಆಬ್ವಿಯಸ್ಲಿ ಎರಡು ಇಷ್ಟ ಆಯ್ತು ಎರಡು ಇಷ್ಟ ಆಯ್ತದೆ ಈಗ ಇಲ್ಲಿ ಗಗನ್ ಅವರೇ ನೀವು ಹೇಳಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಎರಡರಲ್ಲಿ ಪಕ್ಕ ಇಟ್ಕೊಂಡು ತಿಂದಾಗ ಪಕ್ಕ ಇಟ್ಕೊಂಡು ತಿಂದಾಗಲೇ ಡಿಫ್ರೆನ್ಸ್ ಗೊತ್ತಾಗೋದು ಸ್ವಲ್ಪ ಏರುಪೇರು ಇದ್ದೇ ಇದೆ ಸ್ವಲ್ಪ ಅಲ್ಲ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಆ ಟೇಸ್ಟೇ ಬೇರೆ ಈ ಟೇಸ್ಟೇ ಬೇರೆ ನೀವು ಒಂದನೇ ಕರೆಕ್ಟಾಗಿ ತಿಂತೀರಾ ಅಂತ ಅಂದರೆ ಚೆನ್ನಾಗಿದೆಯಪ್ಪ ಇದು ಬಿರಿಯಾನಿ ಅಂತ ಅನಿಸುತ್ತೆ ಬಟ್ ಪಕ್ಕ ಇದ್ದಾಗಲೇ ಅದರಲ್ಲಿ ಒಂದು ಸ್ವಲ್ಪ ಇದರಲ್ಲಿ ಅದಿಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಎರಡರಲ್ಲೂ ಇದೆ ಇಲ್ಲ ಅಂತ ಅಲ್ಲ ಓಕೆನಾ ಬಟ್ ಅದನ್ನು ಕಂಪ್ಯಾರಿಸನ್ ಪಕ್ಕ ತಿಂದಾಗಲೇ ಅದು ನಮ್ಗೆ ಗೊತ್ತಾಗೋದು ಸೊ ಯಾವ್ದು ಇಷ್ಟ ಆಯ್ತು ಎರಡರಲ್ಲಿ ಅದೇ ಕ್ವಶನ್ ಕೇಳೋದು ಯಾವ್ದು ಇಷ್ಟ ಆಯ್ತು ಎರಡರಲ್ಲಿ ನನಗೇನೋ ಮಣಿನೇ ಇಷ್ಟ ಆಯ್ತು ಮಣಿದು ಇಷ್ಟ ಆಯ್ತಾ ಸೊ ಹರ್ಷ ಅವ್ರದ್ದು ತಿಂದಿದ ತಕ್ಷಣ ಖಾರ ಗಂಟ್ಲು ಹೊಡಿತು ಈ ಚಳಿ ಅಂತ ಅಲ್ಲ ನಾರ್ಮಲಾಗಿ ಅರ್ಲಿ ಮಾರ್ನಿಂಗ್ ಬಂದು ತಿಂತೀವಿ ಅಂತ ಹೇಳಿದ್ರೆ ನನಗೆ ಪರ್ಸ್ನಲಿ ಆ ಥರ ಹೊಡಿಬೇಕು ಅವಾಗಲೇ ಅದು ನಾನ್ ವೆಜ್ ಅನ್ನೋ ಫೀಲ್ ಬರೋದು ಆಮೇಲೆ ಮಣಿನಲ್ಲಿ ಒಂದು ಸ್ವಲ್ಪ ಅರ್ಶಿನ ಜಾಸ್ತಿ ಆಗಿತ್ತು ಆನಂದ್ ಸಾರಿ ಆನಂದಲ್ಲಿ ಸ್ವಲ್ಪ ಅರ್ಶಿನ ಜಾಸ್ತಿ ಆಯಿತು ಅಂತ ಅನಿಸ್ತು ಇವತ್ತು ಇರ್ಬೋದೇನೋ ಅದೇ ಹೇಳಿದ್ನಲ್ಲ ಪಕ್ಕ ಇಟ್ಕೊಂಡಾಗಲೇ ಡಿಫ್ರೆನ್ಸ್ ಗೊತ್ತಾಗೋದು ಬರೀ ಆನಂದೇ ತಿಂದಿದ್ರೆ ಸಕಲಾಗಿದೆ ಅಂತಲೇ ಅನಿಸ್ತಾ ಇದ್ದಿದ್ದು ಅಷ್ಟೇ ಸೊ ಕೊರತೆಗಿರುತ್ತೆ ಇಲ್ಲ ಚೆನ್ನಾಗಿಲ್ಲ ಅಂತೆಲ್ಲ ಏನೂ ಹೇಳೋಕ್ಕಾಗಲ್ಲ ಚೆನ್ನಾಗಿತ್ತು ಅಷ್ಟೇ ಸೊ ಯಾವಾಗಲೂ ಅಷ್ಟೇ ನಾನು ಈ ಕಂಪ್ಯಾರಿಸನ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗೇ ಹೇಳಿದ್ದು ಈ ಥರ ಸೀರೀಸು ಯಾವುದೇ ತಿಂಡಿ ಆಗಿರಲಿ ಅಲ್ಲಿ ಹೋಗಿ ತಿಂದಾಗ ನಮ್ಗೆ ಅದು ಸೂಪರಾಗಿರುತ್ತೆ ಇಷ್ಟ ಆಗುತ್ತೆ ಎಲ್ಲನೂ ಇಷ್ಟ ಆಗುತ್ತೆ ನಾವೇನೇ ಅನ್ಬೋದು ತಿಂದ್ಬಿಟ್ಟು ನಮಗೆ ಮೆಮೊರಿ ಪವರ್ ಹಂಗೆ ಇದೆ A to Z ಎಲ್ಲ ಗೊತ್ತಾಗುತ್ತೆ ನಮಗೆ ಎಷ್ಟೇ ವರ್ಷ ಅದು ತಿಂದರೂ ಕಂಡುಹಿಡಿತೀವಿ ಅಂತ ಅದು ಸಾಧ್ಯ ಇಲ್ಲ ಯಾಕಂದರೆ ನಾವು ಆನಂದ್ ಬಿರಿಯಾನಿ ತಂದಿದ್ದೀವಿ ರೀಸೆಂಟಾಗಿ ಬೇರೆ ವೀಡಿಯೋ ಮಾಡಿದ್ವಿ ಮಣಿ ಬಿರಿಯಾನಿನೂ ಎಷ್ಟೋ ಸಲ ತಿಂದಿದ್ವಿ ಬೇರೆ ಹೊಸಕೋಟೆ ಎಲ್ಲ ಬಿರಿಯಾನಿನೂ ತಿಂದಿದ್ವಿ ಎಲ್ಲ ಟ್ರೈ ಮಾಡಿದ್ದೀವಿ ಸೊ ಎಲ್ಲರೂ ಏನಂತಾರೆ ಎಲ್ಲ ಒಂದೇ ರೆಸಿಪಿ
ಹೊಸಕೋಟೆನಲ್ಲೆಲ್ಲ ಒಂದೇ ರೆಸಿಪಿ ಒಂದೇ ಥರ ಇರುತ್ತೆ. ಒಬ್ಬರು ಹಳಬ್ರು ಒಬ್ಬರು ಹೊಸಬ್ರು ಒಂದೊಂದ್ಸಲಿ ಒಂಚೂರು ಟೇಸ್ಟಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಇವಾಗ ಅಲ್ಲಿ ನಾನು ಓಪನ್ ಮಾಡಿದ ತಕ್ಷಣ ಗೊತ್ತಾಯಿತು, ಟೆಕ್ಸ್ಚರಿಂದ, ಕಲರಿಂದ, ಟೇಸ್ಟು ಎಲ್ಲ ಡಿಫ್ರೆಂಟ್ ಇರುತ್ತೆ. ಆಲ್ಮೋಸ್ಟ್ ಯೂಸ್ ಮಾಡಿರೋ ರೈಸಲ್ಲೂ ಡಿಫ್ರೆನ್ಸ್ ಇರುತ್ತೆ. ಎಲ್ಲ ಅವ್ರು ಯೂಸ್ ಮಾಡೋದು ಮೂರ್ನಾಲ್ಕು ಥರ ರೈಸ್ನ ಮಿಕ್ಸ್ ಮಾಡ್ತಾರೆ, ಒಂದೇ ರೈಸ್ ಯೂಸ್ ಮಾಡೋದಿಲ್ಲ. ಸೊ ಅದರಲ್ಲಿ ಯಾವ ಪ್ರಮಾಣದಲ್ಲಿ ಯಾವುದನ್ನ ಬಳಸ್ತಾರೆ ಅದ್ರ ಮೇಲೆ ಡಿಪೆಂಡು. ಇದು ಮಣಿ ಅವ್ರದ್ದು ಅದೇ ಇವ್ರು ಹೇಳ್ದಂಗೆ ಅದು ಮುದ್ದೆ ಥರ ಇತ್ತು. ಸೊ ಪಕ್ಕಾ ನಾಟಿ ಲವರ್ಸ್, ನಾಟಿ ಪ್ರಿಯರು, ಮನೇಲಿ ಊಟ ಮಾಡ್ತಾರಲ್ಲ ಆ ಥರ ಬೇಕು ಅನ್ನೋರಿಗೆ ಅದು ಸೂಪರಾಗಿರುತ್ತೆ. ಮುದ್ದೆ ಥರ ತಿನ್ನೋಕ್ಕೆ ತುಂಬಾ ಸಾಫ್ಟ್ ಇತ್ತು ರೈಸು. ಅಂದರೆ ನುಂಗ್ಬೋದು, ಹೌದು, ಹಂಗೆ 2 ಸಲ ಅಗ್ದಾಗ ನುಂಗೋ ಥರ ಅಷ್ಟೇ. ಹಾಗೆ ಇತ್ತು ಅಷ್ಟೇ. ಪೀಸಸ್ ಅಷ್ಟೇ ಮಣಿಯಲ್ಲಿ ಸಖತ್ತು ಸಾಫ್ಟಾಗಿತ್ತು. ಅಂದ್ಕೊಂಡಿರಲ್ಲ ಅಷ್ಟು ಸಾಫ್ಟಾಗಿರುತ್ತೆ ಅಂತ. ಎಲ್ಲ ಹಾರ್ಡಾಗಿರುತ್ತೆ ಅಂತ ಒಂದು ಇತ್ತು ಇಮ್ಯಾಜಿನೇಷನ್ನು. ಅಂದರೆ ಯಾಕಂದರೆ ಬಲ್ತಿರೋ ಕುರಿ ಹಾಕ್ತಾರೆ, ಆಬ್ವಿಯಸ್ಲಿ ಎಷ್ಟೇ ಬೇಯಿಸಿದ್ರು ಸ್ವಲ್ಪ ಆದರೂ ಗಟ್ಟಿ ಇರುತ್ತೆ ಅಂತ. ಬಟ್ ಅಲ್ಲಿ ತುಂಬಾ ಸಾಫ್ಟಾಗಿತ್ತು. ಸೊ ಇದರಲ್ಲಿ ಆನಂದಲ್ಲಿ ಅದು ಸಖತ್ ಸಾಫ್ಟಾಗಿತ್ತು, ನೀಟಾಗಿ ಬೋನೌಟ್ ಆಗ್ತಾಯಿತ್ತು. ಬಟ್ ಈ ಕಂಪೇರ್ ಟು ಇದು ಸ್ವಲ್ಪ ಗಟ್ಟಿ, ಸ್ವಲ್ಪ ಡ್ರೈ ಅನಿಸ್ತು, ಸ್ವಲ್ಪ ಅಷ್ಟೇ. ಬಟ್ ಆ ಫ್ಲೇವರು ಅವೆಲ್ಲ ಎರಡೂ ಸೂಪರ್ ಫ್ಲೇವರು. ಅದೇ ಹೇಳೋದಲ್ಲ, ಕೈಯಲ್ಲಿ ಆ ಮಟನ್ದು ಘಮ ಹೋಗ್ತಾನೆ ಇಲ್ಲ. ಮಣಿನಲ್ಲಿ ಇನ್ನೊಂದೇನು ಗೊತ್ತಾ ನನಗನ್ಸಿದ್ದು, ನಲ್ಲಿ ಮುಳೆ ಯೂಶಲ್ ಆಗಿ ಬಿರಿಯಾನಿನಲ್ಲಿ ಅಷ್ಟು ಈಸಿಯಾಗಿ ಒಳಗಡೆ ಬರಲ್ಲ. ಸಾಂಬಾರಲ್ಲಿ ಬಂದ್ಬಿಡ್ಬೋದು, ಗ್ರೇವಿನಲ್ಲಿ ಬಂದ್ಬಿಡ್ಬೋದು, ಬಟ್ ಬಿರಿಯಾನಿಲಿ ಬರಲ್ಲ. ಇದು ಕ್ಲೀನಾಗಿ ಹಿಂದೆ ಓಪನ್ ಇತ್ತು, ಕುಟ್ಟಿದ ತಕ್ಷಣ ಎಷ್ಟು ಅದ್ಭುತವಾಗಿ ಬಂತು. ಅದು ಫುಲ್ ಜ್ಯೂಸಿ ಆಗಿತ್ತು. ಯಾಕಂದ್ರೆ ಬಿರಿಯಾನಿನಲ್ಲಿ ಅಷ್ಟು ಜ್ಯೂಸಿ ಆಗಿತ್ತು ಅಂದ್ರೆ ಬೇರೆ ಮಟನ್ ಪೀಸಸ್ ಜ್ಯೂಸಿ ಆಗಿರುತ್ತೆ. ನಲ್ಲಿ ಮೂಳೆ ಬಿರಿಯಾನಿನಲ್ಲಿ ಒಣಗೋಗಿರೋ ಥರ ಇರುತ್ತೆ ಒಳಗಡೆ, ನಾವು ಹಾಕೊಂಡು ಎಳಿಬೇಕು ಜೋರಾಗೆ. ಬಟ್ ಇದು ಇವರು ಹಿಂಗೆ ಅಂತಿದ್ರೆ ಮಂದಿನಲ್ಲೆಲ್ಲ ಬರುತ್ತಲ್ಲ ಹಂಗೆ ಬಂದ್ಬಿಡ್ತು ಪಾಚಕ್ಕಂತ, ಸಖತ್ತು ಚೆನ್ನಾಗಿತ್ತು. ಆಮೇಲೆ ಅದೇ ಆನಂದ್ ದಮ್ ಬಿರಿಯಾನಿನಲ್ಲಿ ಇವ್ರು ಹೇಳ್ದಂಗೆ ಸ್ವಲ್ಪ ಅರ್ಶಿನ ಸ್ವಲ್ಪ ಫ್ಲೇವರ್ ಸ್ವಲ್ಪ ಜಾಸ್ತಿ ಬಂತು. ಇವತ್ತೇನೋ ಇವತ್ತೊಂದು ಮಿಸ್ಟೇಕ್ ಏನೋ ಅದು ಏನೋ ಗೊತ್ತಿಲ್ಲ. ಬಟ್ ಟೇಸ್ಟ್ ವೈಸ್ ಚೆನ್ನಾಗೇ ಇತ್ತು. ಎರಡಕ್ಕೂ ಕಂಪೇರ್ ಮಾಡಿದಾಗ ನನಗೆ ಇಷ್ಟ ಆಗಿದ್ದು ಪಕ್ಕ ಇಟ್ಕೊಂಡು ತಿಂದಾಗ ಇವತ್ತಿಗೆ ಮಣಿ ಇವತ್ತಿನ ದಿವಸ. ಸೊ ಇವತ್ತಿನ ರಿಸಲ್ಟು ನಮ್ಮದು ಈ ಥರ ಇತ್ತು. ಸೊ ಹರ್ಷವರ್ಧನ್ ಅವರೇ ಯಾವ್ದು ಇಷ್ಟ ಆಯಿತು? ಇಲ್ಲಿ ಜೋರಾಗಿ ಬಡ್ಕೋ. ನನಗೆ ಕೊಟ್ಟಿದ್ದೆ ಮನಿ 3 ತುತ್ತು, ಬರೀ ಮಿಕ್ಕಿದ ಆನಂದ ಎಲ್ಲ ಕೊಟ್ಟು ತಿರ್ಸ್ಬಿಟ್ರು. ಬಟ್ ಬಾಯಿಲ್ದ ದಿನ ಮನಿನೇ ಆಯ್ತಾ. ಸೊ ಹರ್ಷವರ್ಧನ್ ಅವ್ರಿಗೂ ಮಣಿ ಬಿರಿಯಾನಿ ಇಷ್ಟ ಆಯಿತು. ಸೊ ಇವತ್ತು ಸ್ವಲ್ಪ ಮೆಜಾರಿಟಿ ಮಣಿ ಬಿರಿಯಾನಿ ಕಡೆಗೆ. ಸೊ ಹಂಗನ್ಬಿಟ್ಟು ಆನಂದ್ ಚೆನ್ನಾಗಿಲ್ಲ ಅಂತ ಹೇಳ್ತಾಯಿಲ್ಲ, ಅದು ಸೂಪರೇ. ಅದೂ ನಾವು ತಿನ್ಕೊಂಬಂದಿದ್ದೀವಿ, ಇದು ತಿಂದಿದ್ದೀವಿ. ಅದು ಬಿಟ್ಟು ಇಲ್ಲಿ ಹೊಸಕೋಟೆಯಲ್ಲಿ ಯಾವ್ದು ಬಿರಿಯಾನಿಗಳಿದೆ ಎಲ್ಲ ತಿಂದಿದ್ದೀವಿ. ಎಲ್ಲನೂ ಅವ್ರ ರೆಸಿಪಿನಲ್ಲಿ ಅವರು ಸೂಪರೇ. ಬಟ್ ಪಕ್ಕ ಇಟ್ಕೊಂಡು ತಿಂದಾಗ ನಿಮಗೆ ಒಂದು ಚೂರು ಡಿಫ್ರೆನ್ಸು ಇರುತ್ತೆ. ನಮ್ಮ ನಾಲಿಗೆ ಯಾವುದು ಸೆಟ್ ಆಗಿರುತ್ತೆ ಅದ್ರ ಕಡೆಗೆ ಸ್ವಲ್ಪ ಒಲವು ಹೋಗುತ್ತೆ. ಸೊ ಅಷ್ಟೇ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಪ್ರತಿ ಸಲ ಹೇಳ್ತೀನಿ, ಒಂದು ಸಲ ನಿಮಗೂ ಇದು ಗೊತ್ತಾಗಬೇಕು ಅಂದರೆ ನೀವು ಕೂಡ ನಿಮ್ಮ ಬ್ರ್ಯಾಂಡ್, ನಿಮ್ಮ ಫೇವ್ರೇಟ್ ಬ್ರ್ಯಾಂಡ್ಸ್ನೇ ಪಕ್ಕ ಇಟ್ಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ. ಒಂದು ಖುಷಿಗೆ ಸುಮ್ಮನೆ. ಯಾಕೆ ಇದೆ ಎರಡನ್ನ ಯಾಕೆ ಕಂಪ್ಯಾರಿಸನ್ ಮಾಡಿದೆ? ಹೊಸಕೋಟೆ ಇಷ್ಟೆಲ್ಲ ಲೆಜೆಂಡ್ಸ್ ಹೊಸಕೋಟೆ ಅಂದರೆ ಮಣಿ ಆನಂದು. ಸೊ ಅದಕ್ಕೋಸ್ಕರ ಅವೆರಡೇ ಕಂಪೇರ್ ಮಾಡಿದ್ದು. ಅದು ಬಿಟ್ಟು ಬೇರೆನೂ ಇದೆ, ನೋಡೋಣ ನೆಕ್ಸ್ಟ್ ಟೈಮು. ಬಟ್ ಒಳ್ಳೆ ರೆಸ್ಪಾನ್ಸ್ ಬಂದರೆ ಕಮೆಂಟ್ಸ್ ನೋಡ್ಕೊಂಡು ನೆಕ್ಸ್ಟ್ ಯಾವ್ದನ್ನ ಎಲ್ಲ ಮಾಡ್ತೀವಿ ಒಂದೇ ವಿಡಿಯೋದಲ್ಲಿ. ಹೊಸಕೋಟೆನಲ್ಲಿರೋ ಎಲ್ಲ ಫೇಮಸ್ ಹೊಸಕೋಟೆ ಬಿರಿಯಾನಿಗಳನ್ನೂ ಕಂಪೇರ್ ಮಾಡ್ತೀವಿ. ಬಟ್ ಅದಕ್ಕೆ ತುಂಬ ಸರ್ಕಸ್ ಮಾಡಬೇಕಾಗತ್ತೆ ನಾವು. ಯಾಕಂದರೆ ಈ ವಿಡಿಯೋ ಮಾಡೋದಕ್ಕೇ 3 ಸಲ ಬಂದು ವಾಪಸ್ ಹೋಗಿದ್ದೀವಿ. ಒಂದು ಕಡೆ ಸಿಗುತ್ತೆ, ಒಂದು ಕಡೆ ಸಿಗಲ್ಲ. ಬೆಳಗ್ಗೆ ಬೇಗ ಎದ್ದು ಬರಬೇಕು, ಆಗಲ್ಲ. ಸೊ ಅದಕ್ಕೋಸ್ಕರ ತುಂಬ ಲೆಂತ್ ಆಯಿತು, ತುಂಬ ಬ್ಲೇಡ್ ಆಯಿತು. ಈ ವಿಡಿಯೋ ಕಾನ್ಸೆಪ್ಟೇ ಸುಮ್ಮನೆ ಮಾತು, ಇದು ಒಂದು ಜಸ್ಟ್ ಒಂದು ಎಕ್ಸ್ಪೆರಿಮೆಂಟು. ಸೊ ಈ ಥರ ರಿಸಲ್ಟು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಆ ಭಿನ್ನ ಅಭಿಪ್ರಾಯಗಳು ಇದ್ದೇ ಇರ್ತದೆ. ಸೊ ಕಮೆಂಟಲ್ಲಿ ತೋರಿಸಿ ನಿಮ್ಮ ಭಿನ್ನಾಭಿಪ್ರಾಯಗಳನ್ನ. ಆಮೇಲೆ ಕರೆಕ್ಟು ಅನ್ನೋರು ಕರೆಕ್ಟ್ ಅನ್ನೋದನ್ನ ಕಮೆಂಟ್ ಮಾಡಿ ದಯವಿಟ್ಟು. ಯಾವಾಗಲೂ ನಾವು ನೋಡ್ತೀವಿ ಕರೆಕ್ಟ್ ಚೆನ್ನಾಗಿ ಇಷ್ಟ ಆಗ್ಬಿಡುತ್ತೆ ಅನ್ನೋರು ಲೈಕ್ ಮಾಡ್ತಾರೆ, ಬಟ್ ಕಮೆಂಟ್ ಮಾಡಲ್ಲ. ನೀವು ಇಷ್ಟಪಡ್ತೀರಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅವಾಗಲೇ ನಮ್ಗೆ ಗೊತ್ತಾಗೋದು. ಅವಾಗ ನಮಗೂ ಡೌಟ್ ಬಂದ್ಬಿಡ್ತೇನಪ್ಪ, ನಾವು ಮಾಡ್ತಾರೆ ಚೆನ್ನಾಗಿಲ್ವಾ, ಏನು ಬರೀ ನೆಗೆಟಿವ್ ಕಮೆಂಟ್ಸೇ ಬರ್ತಾಯಿತ್ತಲ್ಲ ಅಂತ ಒಂದೊಂದ್ಸಲ ಅನಿಸ್ಬಿಡುತ್ತೆ. ಸೊ ಇಷ್ಟ ಆಗದಿರೋರು ಕಮೆಂಟ್ ಮಾಡ್ತಾರೆ, ಇಷ್ಟ ಆಗೋರು ಮಾಡಲ್ಲ. ಸೊ ಇಷ್ಟಪಡೋರು ಕೂಡ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋ ಮುಗಿಸ್ಬಿಡೋಣ. ನಮ್ಮ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಫುಡ್ ಪ್ಯಾರಡೈಸ್ TV, ಅನ್ಬಾಕ್ಸ್ ಕರ್ನಾಟಕ, KGK ವ್ಲಾಗ್ಸ್. ನಮಸ್ಕಾರ.